ಇನ್ನು ಬೆಳಗಾವಿಯಲ್ಲಿ 4,500 ಕೋಟಿ ವಂಚನೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸತತ 12 ಗಂಟೆಗಳ ಕಾಲ ಆರೋಪಿ ಶಿವಾನಂದ ನೀಲಣ್ಣವರ್ ಆತನ ವಿಚಾರಣೆಯಾಗಿದೆ. ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ ಆತನನ್ನ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ನ್ಯಾಯಾಧೀಶರ ಮುಂದೆ ಶಿವಾನಂದ ನೀಲಣ್ಣವರ್ ಆತನನ್ನ ಹಾಜರುಪಡಿಸಲಾಗಿತ್ತು. ಸುದೀರ್ಘ ವಿಚಾರಣೆಯ ಬಳಿಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿತ್ತು. ನ್ಯಾಯಾಧೀಶರು 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿದ್ದಾರೆ. ಆನ್ಲೈನ್ ಹಣದ ವ್ಯವಹಾರದ ಕುರಿತು ಪರಿಶೀಲನೆಯನ್ನ ನಡೆಸಲಾಗಿದೆ. ತನಿಖೆಯ ಸಂದರ್ಭದಲ್ಲಿ ರುದ್ರಾಕ್ಷಿ ಮಾಲೆ, ಉಂಗುರ, ಸರ ತೆಗೆಸಿ ಕರ್ಕೊಂಡು ಹೋಗಿದ್ದಾರೆ ಪೊಲೀಸರು. ಮೆಡಿಕಲ್ ಟೆಸ್ಟ್ಗೆ ಕರ್ಕೊಂಡು ಹೋಗುವಂತಹ ಟೈಮ್ನಲ್ಲಿ ಮೆಡಿಕಲ್ ಟೆಸ್ಟ್ನ ಬಳಿಕ ಆತನನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಯಿತು. 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಆತನನ್ನ ನ್ಯಾಯಾಧೀಶರು ನೀಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಕುಪ್ಪಗಡ್ಡಿ ನೀಡ್ತಾ ಹೋಗ್ತಾರೆ. ಶ್ರೀಕಾಂತ್, ಬಂಧನ ಆಗಿ ಹೆಚ್ಚು ಕಮ್ಮಿ 1 ದಿನ ಆಗ್ಬಿಡ್ತು. ಅದಾದ ನಂತರ ಈಗ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿದೆ. ಈ ಸುದೀರ್ಘ 12 ಗಂಟೆಗಳ ಕಾಲ ವಿಚಾರಣೆಯಲ್ಲಿ ಏನೇನು ಮಾಹಿತಿಯನ್ನ ಕಲೆ ಹಾಕಲಾಗಿದೆ, ಅದರ ಜೊತೆಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿ ಅಥವಾ ಏನೆಲ್ಲ ದಾಖಲೆಗಳು ದಾಳಿಯಲ್ಲಿ ಲಭ್ಯ ಆಗಿದೆ ಶ್ರೀಕಾಂತ್? ನೋಡಿ ವಿದ್ಯಾ, 4,500 ಕೋಟಿ ರೂಪಾಯಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಶಿವಾನಂದ ನೀಲಣ್ಣ ಅವರು ಏನಿದ್ದಾನೆ, ಈತನನ್ನ ಏನಂತಂದ್ರೆ ಬೆಳಗ್ಗೆಯಿಂದಲೇ ಮಹಜರ್ ಕಾರ್ಯವನ್ನ ಮಾಡಾಯ್ತು. ಯಾಕಂತಂದ್ರೆ ಆತನ ಕಚೇರಿ ಮತ್ತೆ ಆತನ ಅಪಾರ್ಟ್ಮೆಂಟ್ ಜೊತೆಗೆ ಆತನ ಬೇರೆ ಬೇರೆ ಕಡೆಗಳಲ್ಲಿ ಆತನಿಗೆ ಸಂಬಂಧಪಟ್ಟಂತ ಮನೆ ಮತ್ತು ಕಚೇರಿಗಳೇನಿದ್ವು ಅವುಗಳ ಮೇಲೆ ಏನಂತಂದ್ರೆ ದಾಳಿಯನ್ನ ನಡೆಸಿದ್ರು. ದಾಳಿ ಸಂದರ್ಭದಲ್ಲಿ ಬಹಳಷ್ಟು ಚೆಕ್ಗಳು ಜೊತೆಗೆ ಆ ಬಾಂಡ್ಗಳು ಸಿಕ್ಕಿದ್ವು. ಜೊತೆಗೆ ಅದಕ್ಕೆ ಪೂರಕವಾದಂತ ದಾಖಲೆಗಳು ಸಿಕ್ಕಿದ್ವು. ಅವುಗಳನ್ನ ಮಹಾಜರುಪಡಿಸುವಂತ ಕೆಲಸವನ್ನ ಬೆಳಗ್ಗೆ 9 ಗಂಟೆಯಿಂದ ಸಂಜೆವರೆಗೂ ಸಹ ಸಂಜೆ 6 ಗಂಟೆಯವರೆಗೂ ಸಹ ಮಾಡಿದ್ರು. ಅದಾದ ನಂತರ ಏನು ಆರೋಪಿಯಾಗಿರುವಂತ ಶಿವಾನಂದ ನೀಲಣ್ಣವನ್ನ ಏನಿದ್ದಾರೆ ಅವರನ್ನ ಏನು ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಗೆ ವೈದ್ಯಕೀಯ ತಪಾಸಣೆ ಮಾಡಿದ ನಂತರ ಏನಂತಂದ್ರೆ ಬೆಳಗಾವಿಯ ಏನು ನ್ಯಾಯಾಧೀಶರೇನಿದ್ದಾರೆ ಅವರ ಮುಂದೆ, ಜಿಲ್ಲಾ ಪ್ರಧಾನ ಸತ್ರ ನ್ಯಾಯಾಧೀಶರ ಮುಂದೆ ಏನಂತಂದ್ರೆ ಹಾಜರುಪಡಿಸುವಂತ ಕೆಲಸವನ್ನ ಬೆಳಗಾವಿಯ ಮಾಳಮಾರುತಿ ಠಾಣೆ ಪೊಲೀಸರು ಮಾಡಿರುವಂತದ್ದು. ಅದಾದ ನಂತರ ನ್ಯಾಯಾಧೀಶರಿಗೆ ಒಂದು ಅಪೀಲ್ ಅನ್ನ ಮಾಡ್ತಾರೆ ಪೊಲೀಸರು. ಯಾಕಂತಂದ್ರೆ ಇದು ದೊಡ್ಡ ಮಟ್ಟದ ಹಗರಣ ಇರೋದ್ರಿಂದ ರಾಜ್ಯ ಮಟ್ಟದಲ್ಲಿ ಬಹಳಷ್ಟು ರಾಜ್ಯ ಮತ್ತು ಅಂತಾರಾಜ್ಯ ಅಂದ್ರೆ ಮಹಾರಾಷ್ಟ್ರದಲ್ಲೂ ಸಹ ಏನಂತಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಏನಂತಂದ್ರೆ ಗ್ರಾಹಕರು ಇಲ್ಲಿ ಠೇವಣಿಯನ್ನು ಇಟ್ಟಿದ್ದಾರೆ. ಜೊತೆಗೆ ಅವರ ಒಂದು ವಿಚಾರಣೆ ನಡೀಬೇಕಾಗಿದೆ. ಈತ ಎಲ್ಲೆಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ, ಜೊತೆಗೆ ಈತ ಹಣವನ್ನ ಪಡೆದುಕೊಂಡು ಏನೆಲ್ಲ ಮಾಡಿದ್ದಾನೆ, ಜೊತೆಗೆ ಈತ ಯಾವ ರೀತಿ ಏನಂತಂದ್ರೆ ಈ ಒಂದು ಅಪರಾಧ ಕೃತ್ಯವನ್ನ ಎಸಗಿದ್ದಾನೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿ ಲಭ್ಯ ಆಗಬೇಕಾಗಿದೆ. ಹಾಗಾಗಿ ಆತನನ್ನ ಏನಂತಂದ್ರೆ ನಮ್ಮ ಪೊಲೀಸ್ ಕಸ್ಟಡಿಗೆ ನೀಡಬೇಕು ಅಂತ ಹೇಳಿ ನ್ಯಾಯಾಧೀಶರಲ್ಲಿ ಮನವಿ ಮಾಡಿದ ನಂತರ ನ್ಯಾಯಾಧೀಶರು ಏನಂತಂದ್ರೆ 5 ದಿನಗಳ ಕಾಲ ಈ ಆರೋಪಿ ಏನು ಶಿವಾನಂದ್ ನೀಲನ್ ಅವರು ಏನಿದ್ದಾನೆ ಆತನನ್ನ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶವನ್ನ ಮಾಡಿರುವಂತದ್ದು. ಹೀಗಾಗಿ ಈಗ ನೀಲನ್ ಅವರನ್ನ ಏನು ಮಾಳಮಾರುತಿ ಠಾಣೆ ಪೊಲೀಸರು ಗೌಪ್ಯ ಸ್ಥಳದಲ್ಲಿ ಇಟ್ಕೊಂಡು ಏನಂತಂದ್ರೆ ಕಳೆದ 5 ದಿನಗಳ ಕಾಲ ಈತನಿಂದ ಸಂಪೂರ್ಣವಾದಂತ ಮಾಹಿತಿಯನ್ನ ಕಲೆ ಹಾಕ್ಬೇಕಾಗಿದೆ. ಅದಾದ ನಂತರ ಏನಂತಂದ್ರೆ ಮತ್ತೆ ಏನಂತಂದ್ರೆ ಕೋರ್ಟಿಗೆ ಹಾಜರುಪಡಿಸುವಂತ ಕೆಲಸವನ್ನ ಮಾಡ್ತಾರೆ. ಆತನ ಕಚೇರಿಯ ಮೇಲೆ ದಾಳಿಯನ್ನ ಮಾಡಿದ ನಂತರ ಮೂಟೆಗಳಲ್ಲಿ ದಾಖಲೆಗಳನ್ನ ತೆಗೆದುಕೊಂಡು ಹೋಗೋದು ಕಾಣಿಸ್ತಾ ಇದೆ. ಏನೇನ ಸೀಸ್ ಮಾಡಿದ್ದಾರೆ, ಯಾವೆಲ್ಲ ದಾಖಲೆಗಳನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ, ಆ ಬಗ್ಗೆ ಏನಾದ್ರು ಡೀಟೇಲ್ಸ್ ಸಿಗ್ತಾ ಇದೆಯಾ ಶ್ರೀಕಾಂತ್? ಹೌದು ವಿದ್ಯಾ, ಏನಂತಂದ್ರೆ ಈಗಾಗಲೇ ಈತನ ಒಂದು ಕಚೇರಿ ಮತ್ತು ಆತನ ಮನೆಗಳ ಮೇಲೆ ಏನು ದಾಳಿಯನ್ನ ನಡೆಸಿದ್ರು ಆ ಸಂದರ್ಭದಲ್ಲಿ ಆತ ಗ್ರಾಹಕರಿಗೆ ಎಷ್ಟು ಅಮೌಂಟ್ ಅನ್ನ ಪಡೆದುಕೊಂಡಿದ್ದಾನೆ ಗ್ರಾಹಕರಿಂದ ಇದುವರೆಗೆ ಅದರ ಲಿಸ್ಟ್ ಅನ್ನ ಪಡೆದುಕೊಂಡಿದ್ದಾರೆ. ಅದಾದ ನಂತರ ಆತ ಗ್ರಾಹಕರಿಗೆ ನೀಡಿರುವಂತ ಚೆಕ್ ಜೊತೆಗೆ ಏನಂತಂದ್ರೆ ಬಾಂಡ್ಗಳ ಸಂಪೂರ್ಣವಾದಂತ ಡಾಟಾ ಏನಿದೆ ಆ ಸಂಪೂರ್ಣವಾದಂತ ಡಾಟಾ ಅನ್ನ ಈಗ ಪೊಲೀಸರು ಕಲೆ ಹಾಕಿದ್ದಾರೆ. ಯಾಕಂದ್ರೆ ಈಗಾಗಲೇ ಏನಂತಂದ್ರೆ ಈ ಪ್ರಕರಣವನ್ನ ಸಿಐಡಿಗೆ ವರ್ಗಾವಣೆ ಮಾಡಿದ್ದಾರೆ. ಸಿಐಡಿಗೆ ವರ್ಗಾವಣೆ ಮಾಡಿರೋದ್ರಿಂದ ಹೆಚ್ಚಿನ ವಿಚಾರಣೆ ನಡೀಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಈಗ ಇನ್ನಷ್ಟು ವಿಚಾರಣೆ ನಡೀಬೇಕಾಗಿದೆ. ಯಾಕಂತಂದ್ರೆ ಕೇವಲ ಕರ್ನಾಟಕ ಮಾತ್ರ ಅಲ್ಲ, ನೆರೆಯ ಮಹಾರಾಷ್ಟ್ರದಲ್ಲೂ ಸಹ ಹೆಚ್ಚಿನ ಪ್ರಮಾಣದಲ್ಲಿ ಈತ ಗ್ರಾಹಕರಿಂದ ಹೆಚ್ಚಿನ ಒಂದು ಬಡ್ಡಿ ನೀಡೋದಾಗಿ ಆಮಿಷವನ್ನು ಒಡ್ಡಿ
ಅವರಿಂದ ಏನಂತಂದ್ರೆ ದುಡ್ಡನ್ನ ಹಾಕೊಂಡಿದ್ದಾನೆ. ಹಾಗಾಗಿ ಸಹಜವಾಗಿ ಏನಂತಂದ್ರೆ ಆ ದಾಖಲೆಗಳು ಜೊತೆಗೆ ಆತನನ್ನ ವಿಚಾರಣೆ ಮಾಡಿದಂತ ಅಂದ್ರೆ ಇದುವರೆಗೆ ಪೊಲೀಸರಿಗೆ ಯಾವುದೇ ರೀತಿ ಸಹಕಾರ ನೀಡ್ತಾ ಇಲ್ಲ. ಆರೋಪಿ ಶಿವಾನಂದ್ ನೀಲನ್ ಅವರು ಕೇವಲ ಏನಂತಂದ್ರೆ ನೀನು ಹಣವನ್ನ ಎಲ್ಲಿ ಹೂಡಿಕೆ ಮಾಡಿದೆ ಅಂತ ಸಂದರ್ಭದಲ್ಲಿ ಆತ ಓಂ ನಮ ಶಿವಾಯಿ ಅನ್ನೋ ಒಂದು ಉತ್ತರವನ್ನ ನೀಡ್ತಾ ಇದ್ದಾನೆ. ಹಾಗಾಗಿ ಆತನನ್ನ ಹೆಚ್ಚಿನ ವಿಚಾರಣೆ ನಡೆಸಬೇಕಾಗಿರೋದ್ರಿಂದ ಸಹಜವಾಗಿ ಈಗ ಪೊಲೀಸರು ತಮ್ಮ ವಶಕ್ಕೆ ಕೇಳಿರೋದ್ರಿಂದ ಈಗ 5 ದಿನಗಳ ಕಾಲ ನ್ಯಾಯಾಲಯ ಪೊಲೀಸರ ವಶಕ್ಕೆ ನೀಡಲಾಗಿದೆ. ಜೊತೆಗೆ ಬಹಳಷ್ಟು ದಾಖಲಾತಿಗಳನ್ನ ಕಳೆದ ಹಲವು ದಿನಗಳಿಂದ ಏನಂತಂದ್ರೆ ಬೆಳಗಾವಿಯ ಪೊಲೀಸರು ಆತನನ್ನ ಹಿಂದೆ ಬಿದ್ದಿರೋದ್ರಿಂದ ಈಗಾಗಲೇ ಬಹಳಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಜೊತೆಗೆ ದಾಖಲಾತಿಗಳನ್ನು ವಶಪಡಿಸಿಕೊಂಡಿದ್ದಾರೆ. ಹಾಗಾಗಿ ಅವುಗಳನ್ನು ಟ್ಯಾಲಿ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಈಗ ಪೊಲೀಸರು ಕಾರ್ಯಪ್ರವೃತ್ತರಾಗಿದ್ದಾರೆ. ವಿದ್ಯಾ, ಥ್ಯಾಂಕ್ ಯು ಶ್ರೀಕಾಂತ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.